ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತಿನ ದಿನ ನಮ್ಮ ಶಿಖಂಡಿ ಚಿತ್ರದ 3D ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಬಹುಶಃ ನಮ್ಮ ಟೀಮ್ ಪ್ರತಿಯೊಬ್ಬರು ಖುಷಿ ಆಗಿರ್ತಾರೆ, ಯಾಕಂದ್ರೆ ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇದ್ರು. ನನಗಂತೂ ತುಂಬಾನೇ ಖುಷಿ ಆಗಿದೆ, ಯಾಕಂದ್ರೆ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಈ ಚಿತ್ರದಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಯುವರಾಜ್ ಗೌಡ ಅಂತ, ಮೈಸೂರು ಹುಡುಗ. ಪಾತ್ರದ ನನ್ನ ಹೆಸರು ಸೂರ್ಯ. ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನಂದಾಯ್ತು, ನನ್ನ ಕೆಲಸ ಆಯ್ತು ಅಂತ ಆರಾಮಾಗಿರ್ತೀನಿ. ಈ ರೀತಿ ಇದ್ದ ಹುಡುಗಂಗು ಈ ಮಹಾಭಾರತದ ಕೇಳಿಬರೋ ಶಿಖಂಡಿ ಅನ್ನೋ ಹೆಸರಿಗೂ ಅಥವಾ 7 ಜನ ಏನ್ ನೋಡ್ತಿದ್ದೆ ಇವ್ರಿಗೂ ನಮ್ಗೆ ಏನ್ ಸಂಬಂಧ? ನನ್ನ ಕಥೆಲಿ ಇವರಲ್ಲಿ ಹೇಗ್ ಬರ್ತಾರೆ ಅಥವಾ ನಾನು ಅವ್ರ ಕಥೆಲಿ ಹೇಗೆ ಹೋಗ್ತೀನಿ ಅನ್ನೋ ಸಿನಿಮಾದ ಪ್ರಮುಖ ಭಾಗವಾಗಿರುತ್ತೆ. ಅದನ್ನ ಗುರುಮೂರ್ತಿ ಸರ್ ಎಷ್ಟು ಚೆನ್ನಾಗಿ ಎಕ್ಸಿಲೆಂಟ್ ಆಗಿ ಸ್ಕ್ರೀನ್ ತಂದಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ ನನಗೂ ನೋಡಿ. ಆಮೇಲೆ ನನಗೆ ಫಸ್ಟ್ ಟೈಮ್ ಎಲ್ಲರಿಗೂ ಅನ್ಸ್ತಾರೆ, ನನಗೂ ಫಸ್ಟ್ ಟೈಮ್ ಶಿಖಂಡಿ ಅಂತ ಹೆಸರು ಕೇಳಿದಾಗ ನಿಜ ಹೇಳ್ಬೇಕು ನನಗೂ ಭಯ ಆಗಿತ್ತು, ಒಂದು ಹಿಂಜರ್ಗೆ ಇತ್ತು. ಯಾಕಂದ್ರೆ ಈ ಶಿಖಂಡಿ ಅನ್ನೋ ಹೆಸರು ಕೇಳಬಾರ್ದು. ಈ ಮಹಾಭಾರತದಲ್ಲಿ 10 ದಿನ ಕಾಲ ಭೀಷ್ಮ ಪಿತಾಮಹನ ಯಾರನ್ನೂ ಸೋಲ್ಸಕ್ಕಾಗ್ತಿರ್ಲಿಲ್ಲ. ಅಷ್ಟು ಬಲಿಷ್ಠ ವ್ಯಕ್ತಿ ಭೀಷ್ಮ ಅಂತ ವ್ಯಕ್ತಿನ ಸೋಲ್ಸಕ್ ಶಿಖಂಡಿ ಅಂತ ಬರ್ತಾರೆ. ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ನಾವು ಟೈಟಲ್ ಆಗಿ ಇಟ್ಕೊಂಡು ಮಾಡ್ತಾ ಇದೀವಿ. ನಾಳೆ ದಿವಸ ಅದಕ್ಕೆ ಏನಾರ ಹೆಚ್ಚು ಕಮ್ಮಿ ಅಥವಾ ನಾವು ತೆಗಿಬೇಕಾದ್ರೆ ಸೆನ್ಸಿಟಿವ್ ಟಾಪಿಕ್ ನಾವೇನಾರು ಮಾಡಿದೆ ಅಥವಾ ನಾನು ನಾಯಕನಾಗಿ ಮಾಡ್ತೀನಿ, ನಾನು ಪ್ರಮುಖ ಪಾತ್ರವಾಗಿ ಮಾಡ್ತಾ ಇದ್ದೀನಿ, ನನ್ನಿಂದ ಏನಾರ ನ್ಯಾಯ ಒದಗಿಸಕ್ಕಾಗಿಲ್ಲ ಅಂದ್ರೆ ಅಂತ ನಂಗೆ ತುಂಬಾ ಭಯ ಆಯ್ತು. ಬಟ್ ಅದೇ ಗುರುಮೂರ್ತಿ ಸರ್ ಕತೆ ಹೇಳಿದಾಗ ಒಂದು ನಂಬಿಕೆ ಬಂತು. ಎಲ್ಲರೂ ಕತೆ ಹೇಳ್ತಾರೆ, ಬಟ್ ಅದೇ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡಬೇಕು ತುಂಬಾ ಜನ ಫೇಲ್ ಆಗ್ತಾರೆ. ಬಟ್ ಗುರುಮೂರ್ತಿ ಸರ್ ಆಟ್ಸ್ ಆಫ್ ಸರ್, ಸ್ಕ್ರೀನ್ ಮೇಲೆ ನನ್ಗೆ ಏನ್ ಕತೆ ಹೇಳಿದ್ರು ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಸಾಕಾರ ತಗೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆಮೇಲೆ ನನಗೆ ಈ ರೀತಿ ಸಿನಿಮಾದಲ್ಲಿ ಲಾಂಚ್ ಆಗ್ತಿರೋದು ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಯಾಕಂದ್ರೆ ಈ ರೀತಿ ಸ್ಕ್ರಿಪ್ಟ್ ಪ್ರತಿಯೊಬ್ರಿಗೆ ಯಾರಿಗೂ ಹೋಗಲ್ಲ. ನನಗೆ ಸಿಕ್ಕಿರೋ ನಾನು ಪುಣ್ಯ ಅಂತ ಭಾವಿಸ್ತೀನಿ ಸರ್. ನಾನು ಮುಂದೆ ಹೋಗೋಕೆ ನಿಮ್ಮಿಂದ ಸೆಟ್ಟಲ್ಲಿ ತುಂಬಾನೇ ಕಲ್ತಿದ್ದೀನಿ, ಅದನ್ನ ಮುಂದೆ ಜೀವನದಲ್ಲಿ ಅಳವಡಿಸ್ಕೋತೀನಿ. ಒಳ್ಳೆ ಆಪರ್ಚುನಿಟಿ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಮತ್ತೆ ಈ ಸಿನಿಮಾದ ಅನ್ನದಾತರು ಮತ್ತೆ ನಿರ್ಮಾಪಕರು, ನಿಜ ಹೇಳ್ಬೇಕಂದ್ರೆ ನನಗೆ ಯಾವತ್ತೂ ನಾನು ಹೀರೋ ಹತ್ರ ಟ್ರೀಟ್ ಮಾಡೇ ಇಲ್ಲ. ಸೆಟ್ಟಲ್ಲಾಗ್ಲಿ ಎಲ್ಲಾಗ್ಲಿ ಹೀರೋ ಹತ್ರ ಟ್ರೀಟ್ ಮಾಡೇ ಇಲ್ಲ. ನನ್ನ ಯಾವಾಗಲೂ ಒಳ್ಳೆ ಫ್ಯಾಮಿಲಿ ಮೆಂಬರ್ ಆಗಿ ಅವರಾಗ್ಲಿ ಮೇಡಮ್ ಅವರಾಗ್ಲಿ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಎಷ್ಟು ಪ್ರೀತಿ ಕೇರ್ ಮಾಡಿದಾರೆ ಅಂದ್ರೆ ಬಹುಶಃ ಸರ್ ನನ್ನ ರಿಟರ್ನ್ ಮಾಡೋಕ್ಕಾಗಲ್ಲ. ಅದನ್ನ ನಿಮ್ ಪ್ರೀತಿ ನಿಮ್ನೆಲ್ಲ ನಿಮ್ದು ಮುಂದಾಲೋಚನೆ ಇದೆ ಗೊತ್ತಾ. ಇವಾಗ ಇಂಡಸ್ಟ್ರಿಲಿ ಬಂಡವಾಳ ಹೂಡೋರೇ ಕಮ್ಮಿ, ಅಂತದ್ರಲ್ಲಿ ಹೊಸೊಬ್ಬರೇ ಬಂಡವಾಳ ಹೂಡಿ ಅವ್ರಿಗೆ ಮುಂದೆ ಫ್ಯೂಚರ್ ಒಳ್ಳೇದಾಗ್ಲಿ ಅಂತ ನಿಮ್ ಈ ಮುಂದಾಲೋಚನೆಗೆ ಆಟ್ಸ್ ಸರ್, ಲವ್ ಯು, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಮತ್ತೆ ನಮ್ಮ ಈ ಸಿನಿಮಾದ ಕೋ ಡೈರೆಕ್ಟರ್ ಮತ್ತೆ ಸ್ಕ್ರೀನ್ ಪ್ಲೇಯರ್ ದಯಣ, ಈ ಸಿನಿಮಾಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದೆ. ಮುಂದೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ನಿಮಗೆ. ಥ್ಯಾಂಕ್ ಯು ಅಣ್ಣ ಫಾರ್ ಓಕೆನಾ. ಮತ್ತೆ DOP ಸರ್, ಸ್ವಾಮಿ ಸರ್, ಏನಂದ್ರೆ ಈ ಸ್ವಾಮಿ ಸರ್ ಏನೋ ದಿನಾ ಜಗಳ ಆಡ್ತಾರೆ ಸರ್. ಸೆಟ್ಟಲ್ಲಿ ಬಂದು ದಿನಾ ಜಗಳ ಆಡ್ತಾರೆ. ಏನಕ್ಕೆ ಜಗಳ? ರೀ ಹಂಗ ಅನ್ಕಂಡ್ರಿ, ನಾನು ಹಿಂಗ್ ಅನ್ಕೊಂಡೆ ಕಣ್ರಿ, ಹಿಂಗ್ ಅನ್ಕೊಂಡ್ರಿ ಅಂತ ದಿನಾ ಜಗಳ ಆಡ್ತಾರೆ. ಅದ್ ನೋಡಕ್ ಎಷ್ಟು ಖುಷಿ ಆಗುತ್ತೆ. ಸಿನಿಮಾ ಬಗ್ಗೆ ಎಷ್ಟು ಪ್ರೊಫೆಷನಲ್ಸ್ಟ್ ಆಗಿ ಕೆಲಸ ಮಾಡ್ತಾರ ನೋಡಿ ತುಂಬಾನೇ ಇನ್ಸ್ಪೈರ್ ಆಗುತ್ತೆ. ನಂಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಸ್ವಾಮಿ ಸರ್. ಮತ್ತೆ ಈ ಸಿನಿಮಾದಲ್ಲಿ ಯಾರ್ಯಾರು ಟೆಕ್ನಿಷಿಯನ್ಸ್ ಕೆಲಸ ಮಾಡಿದಾರೆ ಸರ್, ಇವತ್ತು ನಿಮ್ಮಿಂದ ಈ ರೀತಿ ಔಟ್ಪುಟ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪ್ರದ್ಯುತ್ತನ್ ಸರ್, ನೀವು ಮ್ಯೂಸಿಕ್ ಫ್ಯಾನ್ ಆಗ್ಬಿಟ್ಟೆ ನಾನು. ಅದೇನು BGM ಬ್ಯಾಕ್ಗ್ರೌಂಡ್ಸ್ ಕೊಟ್ಟಿದ್ರಲ್ಲ ಅಲ್ಟಿಮೇಟ್. ಥ್ಯಾಂಕ್ ಯು ಸರ್. ಆಮೇಲೆ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನನಗೆ ಸ್ಟೆಂಟ್ ಮಾಡಿಸಿದ ಮಾರುತಿ ಮಾಸ್ಟರ್ ಅವ್ರ ಈ ಸಂಬಂಧ ನೆನಪಿಸ್ಕೋಬೇಕು. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ವಿಭಿನ್ನವಾಗಿ ಫೈಟ್ ಮಾಡಿಸಿದ್ದಾರೆ. ಬಹುಶಃ ಇದ್ದವ್ರಿಗೆ ಯಾರು ಆತರ ಪ್ರಯತ್ನ ಮಾಡಿದ್ವನೋ ಆ ರೀತಿ ತುಂಬಾ ಚೆನ್ನಾಗಿ ಫೈಟ್ ಮಾಡಿಸಿದ್ದಾರೆ. ಮತ್ತೆ ನಮ್ ಜಗು ಮಾಸ್ಟರ್ ಒಂದು ಒಳ್ಳೆ ಸ್ಟೆಪ್ ಹಾಕ್ಸಿದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಕೂಡ ಸರ್, ಥ್ಯಾಂಕ್ ಯು. ಮತ್ತೆ ಈ ಸಿನಿಮಾದಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳು ಅಂದ್ರೆ ಇಬ್ರು ಒಂದು ಹೇಗೆ ನಮ್ ಸಿನಿಮಾಗ ಆನೆ ಬಲ ಬಂದಾಗ ಬಂದಿದ್ದಾರೆ. ಅವರೇ ನಮ್ ದೀಪಕ್ ಸರ್ ಮತ್ತೆ ನಿಖಿಲ್ ಸರ್. ದೀಪಕ್ ಸರ್ ಒಂಥರ ಬಹುಭಾಷಾ ನಟ, ಎಲ್ಲಾ ಕಡೆ ಬಿಸಿ ಇರುವಂತ ವ್ಯಕ್ತಿ. ಅವ್ರ ಡೇಟ್ ಸಿಕ್ಕರೆ ನಮಗೆ ಒಂಥರ ಲಕ್ಕಿ ಅಂತ ಭಾವಿಸ್ತೀನಿ ಸರ್. ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಆಗಿ ಎಲ್ಲಾ ಹತ್ರ ಕೆಲಸ ಮಾಡಿ, ಎಲ್ಲಾ ಆಕ್ಟರ್ ಎಲ್ಲಾ ದೊಡ್ಡ ಆರ್ಟಿಸ್ಟ್ ಹತ್ರ ಕೆಲಸ ಮಾಡಿ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಾನು ಏನ್ ಅನ್ಕೊಂಡ ಬಂದಾಗ ಹೆಂಗಪ್ಪ ಇವ್ರು ಹ್ಯಾಂಡಲ್ ಮಾಡೋದು, ಇಷ್ಟು ದೊಡ್ಡ ವ್ಯಕ್ತಿ ಅವ್ರ ಜೊತೆ ಹೆಂಗ್ ಮಾತಾಡೋದು ಅಂತ ನಂಗೆ ತುಂಬಾನೇ ಭಯ ಇತ್ತು. ಬಟ್ ಅದು ತುಂಬಾ ಅಂತ ಮಗು ಮನ್ಸಿರೋ ವ್ಯಕ್ತಿ ಅವರು. ನಂಗೆ ತುಂಬಾ ಸಜೆಷನ್ಸ್ ಮಾಡಿದ್ರು, ಕೂತ್ಕೊಂಡು ಮಾತಾಡಿದ್ರು. ಹಂಗಲ್ಲ, ಜಿಮ್ಗೆ ಹೋಗು, ಬಾಡಿ ಬಿಲ್ಡ್ ಮಾಡು, ಪೇಷನ್ಸ್ ಇಟ್ಕೋ. ಸಿನಿಮಾ ಇಂಡಸ್ಟ್ರಿ ಬಂದಿದ್ರೆ ಫಸ್ಟ್ ಪೇಷನ್ಸ್ ಇಟ್ಕೋ, ಒಂದಲ್ಲ ಒಂದಿನ ಬೆಳಿತೀಯ, ಪೇಷನ್ಸ್ ಇಟ್ಕೊಂತ ತುಂಬಾನೇ ನನಗೆ ಸಜೆಸ್ಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ನೀ ನಮ್ಮ ಸಿನಿಮಾ ಬನ್ನಿ ಅಂತ ಆನೆ ಬಲ ಬಂದಂಗಾಯ್ತು. ಮತ್ತೆ ನಿಖಿಲ್ ಸರ್, ಅವರು ತೆಲುಗಲ್ಲಿ ಒಂದು ಒಳ್ಳೆ ಸ್ಟಾರ್ ಆಗಿದ್ದಾರೆ. ಬಟ್ ಆದ್ರೆ ಕನ್ನಡ ಮಾತಾಡ್ತಾರೆ, ವಾಹ್, ನೋಡ್ರಿ ಈಗ ಖುಷಿ ಆಗುತ್ತೆ. ತೆಲುಗಲ್ಲಿ ಅಷ್ಟು ಚೆನ್ನಾಗಿದ್ರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದ್ರೆ ಅವ್ರು ನೋಡಿ ನನಗೂ ಖುಷಿ ಆಗುತ್ತೆ. ಮತ್ತೆ ನನ್ನ ಅವರ ತಮ್ಮನ ತರ ಟ್ರೀಟ್ ಮಾಡ್ತಾರೆ, ತುಂಬಾ ಸಜೆಸ್ಟ್ ಮಾಡಿದ್ದಾರೆ ನನಗೂ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ನಿಖಿಲ್ ಸರ್, ನಾನು ಸಿನಿಮಾ ಬಂದು ಮಾಡ್ಕೊಟ್ಟಿದ್ದಕ್ಕೆ. ಫೈನಲ್ ಆಗಿ ಒಂದು ವಿಷಯ ಹೇಳಕ್ ಬರ್ತೀನಿ. ನಾನು ಇವತ್ತು ನಿಂತ್ಕೊಂಡು ಮಾತಾಡ್ತೀನಿ ಕಾರಣ ನಮ್ಮಮ್ಮ ಮತ್ತೆ ನಮ್ಮಣ್ಣ. ನನಗೆ ಬ್ಯಾಕ್ ಗ್ರೌಂಡ್ ಯಾರು ಇಲ್ಲ. ನಂಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದ್ದೆ. ನಮ್ಮಪ್ಪ
ನಮ್ಮ ಅಣ್ಣ ಮತ್ತೆ ನಮ್ಮ ಅಮ್ಮ ಮತ್ತೆ ನಮ್ಮ ಅಣ್ಣ ಸಾರಿ, ನನ್ನಂತ ಮಿಡಲ್ ಕ್ಲಾಸ್ ಹುಡುಗರಿಗೆ ಎಷ್ಟೋ ಜನ ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬಂದು ಏನೋ ಒಂದು ಕನ್ಸು ಕಾಣ್ಕೊಂಡು ಸಿನಿಮಾ ಕ್ಷೇತ್ರ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಇವತ್ತು ಈ ರೀತಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಗೆದ್ರೆ ನಾನ್ ಗೆದ್ದಂಗೆ ನನ್ನಂಗೆ ಎಷ್ಟೋ ಎಕ್ಸಾಂಪಲ್ ಇಟ್ಕೊಂಡು ಹುಡುಗರು ಮಿಡಲ್ ಕ್ಲಾಸ್ ಹುಡುಗರು ಬಂದು ಒಳ್ಳೆ ತಂಡ, ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ಟೀಮ್ ಇದ್ರೆ ಖಂಡಿತ ಗೆಲ್ತಾರೆ ಅವ್ರಿಗೆ ನಂಬಿಕೆ ಬರುತ್ತೆ. ದಯವಿಟ್ಟು ಒಳ್ಳೆ ಕಂಟೆಂಟ್ ಇದೆ ಸಿನಿಮಾ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.